ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳ ವಿರುದ್ಧ ಈ ಷಡ್ಯಂತ್ರ ಏನ್ ನಡೀತಾ ಇದೆ, ಇದರ ನಂತರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಈ ತನಿಖೆ, SIT ತನಿಖೆ ಜೊತೆಯಲ್ಲಿ ಷಡ್ಯಂತ್ರ ಒಂದೊಂದಾಗೆ ಬಯಲಾಗ್ತಾ ಹೋದ ನಂತರದಲ್ಲಿ ಮೂರನೇ ಬಾರಿಗೆ ಮಾತಾಡಿರೋದು ಕಾವಂದ್ರು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ ಅಂದಿದ್ದಾರೆ. ಈ ಶತ್ರುತ್ವ, ಈ ದ್ವೇಷ ಯಾಕೆ ಅನ್ನೋದು ಗೊತ್ತಾಗಬೇಕು. ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ಅನ್ನೋದು ನನಗೆ ಗೊತ್ತಿಲ್ಲ. ಧರ್ಮಸ್ಥಳ ಕ್ಷೇತ್ರ ಬೇರೆ ಅಲ್ಲ, ಧರ್ಮಸ್ಥಳ ಊರಿನವ್ರು ಬೇರೆ ಅಲ್ಲ. ಸತ್ಯದಿಂದ ಇದ್ದೇವೆ, ಮುಂದೆಯೂ ಕೂಡ ಹಾಗೇ ಇರ್ತೇವೆ ಅಂತ ಹೇಳಿದ್ದಾರೆ. SIT ರಚನೆಯಿಂದ ಎಲ್ಲ ಸತ್ಯವೂ ಕೂಡ ಹೊರಗೆ ಬಂದಿದೆ. ನಮ್ಮ ಮೇಲೆ ನಂಬಿಕೆ ಇಟ್ಟವರಿಗೆ ನಾನು ಅಭಾರಿ ಅಂದಿದ್ದಾರೆ. ನಮ್ಮದು ಬೇರೆ, ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದರೆ ಆಯಿತು, ನಮ್ಮದು ಅನ್ನುವಂಥ ಭಾವನೆ ನಿಮ್ಮ ಮೇಲಲ್ಲಿದೆ. ಆ ಭಾವನೆ ನಿಮ್ಮ ಮೇಲೆ ಸದಾ ಇರಲಿ. ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ. ಇಷ್ಟು ಭಾಳ ಆಶ್ಚರ್ಯ ನನಗೆ. ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ, ಯಾವ ತಪ್ಪು ಮಾಡಲಿಲ್ಲ, ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು. ಭಾಳ ಜನ ಬಂದು ಕೇಳ್ತಾರೆ, ಪತ್ರಿಕಾ ಮಾಧ್ಯಮದವರು ಕೇಳಿದೆ, ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ. ಅದಕ್ಕೆ ನನಗೆ ಅದು ಒಂದೇ ಗೊತ್ತಾಗಬೇಕಾದ್ದು. ಈಗ ಬೇರೆ ಎಲ್ಲ ಗೊತ್ತಾಗಿದೆ, ನನಗೆ ಒಂದು ಗೊತ್ತಾಗಲಿಲ್ಲ, ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ. ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ, ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ. ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಹೆಸರು ಹೇಳ್ತಾ ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟು ಅವ್ರಿಗೆ ಅಪಚಾರ ಆಗ್ಬೋದು. ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ಮೊದಲೇ, ಈಗ ಏನೋ ಸ್ವಲ್ಪ ಸ್ಥಿತಿ ಹಗುರಾಗಿದೆ. ನಾನು ನಿಮ್ಮನ್ನೇ ಹೇಳಿದ್ದೆ, ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ, ನೀರೆಲ್ಲ ಕೆಳಗೆ ಹರಿಲೇಬೇಕು ಅಂತ. ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ, ಕೆಳಗೆ ನೀರು ಹರಿದಿದೆ. ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು, ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ, ದೃಢವಾದ ನಂಬಿಕೆ ಇಟ್ಟು ಧರ್ಮಸ್ಥಳದಿಂದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದು, ಈಗಾಗಲೇ ನೀವು ಸಾಕಷ್ಟು ಹೊತ್ತು ಈ ಕೆಲವು ಮಾತುಗಳನ್ನು ಕೇಳಿದ್ದೀರಿ. ನಮ್ಮ ಕ್ಷೇತ್ರದ ಭಕ್ತರು, ಕ್ಷೇತ್ರವಾಸಿಗಳು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ದೀರಿ. ನಿಮ್ಮದೇ ತೀರ್ಮಾನಗಳನ್ನು ನೀವು ಕೈಗೊಂಡಿದ್ದೀರಿ. ಹಾಗಾಗಿ ನಾನು ವಿಶೇಷವಾಗಿ ಏನು ಹೇಳಿದೆ, ಒಂದೇ ಮಾತೆರಡು ಮಾತಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ. ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದೆ. ಅದೆಲ್ಲ ಅವರು ಹೇಳಿದ್ದಾರೆ, ನನ್ನನ್ನು ಹೊಗಳಿದ್ದೀರಿ, ನಮಗದು ಪ್ರಿಯವಾದುದಲ್ಲ. ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸಿದ್ದೇವೆ. ಪ್ರಪಂಚ ಇಂದು ವೇಗವಾಗಿ ಸಾಗಿದೆ. ಪ್ರಗತಿ ಭೌತಿಕ ಅನೂಹ್ಯವಾಗಿ ನಡೆದಿದೆ. ಎಷ್ಟಾಗಿಯೂ ನಿರಾಶೆ ವ್ಯಾಪಕವಾಗಿದೆ. ಸಮಸ್ಯೆಗಳಿಗೆ ಲೆಕ್ಕವಿಲ್ಲ. ಎಲ್ಲರೂ ನೆಮ್ಮದಿ ಇಲ್ಲ. ಅಸಮಾಧಾನದ ಹೊಗೆಯಾಡುತ್ತಿದೆ. ವಾತಾವರಣ ಭಯಾನಕವಾಗಿದೆ. ಭಯೋತ್ಪಾದನೆ ರಕ್ತಸಂಚರಿಸಿದಂತೆ ಬೆಳೆದಿದೆ. ದುರಾಚಾರ ದುಶ್ಚಟಗಳ ನಗ್ನ ನೃತ್ಯ ವಿಜೃಂಭಿಸುತ್ತಿದೆ. ಸಹವಾಸ ದೋಷ ನಿಮ್ಮನ್ನು ಬಿಟ್ಟಿಲ್ಲ, ಹೀಗಾಗಬಾರದು. ಇದು ಸಿದ್ಧಗಂಗಾ ಶ್ರೀಗಳು 108 ವರ್ಷ ಬದುಕಿದವರು ಹೇಳಿದಂಥ ಮಾತುಗಳಿವೆ. ಇದೆಲ್ಲ ಏನಂದರೆ ನನ್ನನ್ನು ಭಾಳ ಹೊಗಳಿದ್ದೀರಿ, ಇದು ನಮಗೆ ಪ್ರಿಯವಾದದ್ದಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ಆದರೆ ಇದಕ್ಕಿಂತ ಹೆಚ್ಚು ವೇಗವಾಗಿ ನಾವೇನು ಯೋಚನೆ ಮಾಡಿದ್ದೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಪ್ರಪಂಚ ಸಾಗಿದೆ. ಅದರಿಂದ ನೀವು ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ತಳೆದ ಅಭಿಮಾನದಿಂದ ನಾನು ಸ್ವೀಕರಿಸಿದ್ದೇನೆ. ನಿಜ, ನಮಗೆ ವಯಸ್ಸಾಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದಾಗ, ನಿಮ್ಮ ಮಾತುಗಳನ್ನು ಕೇಳಿದಾಗ, ಭಾವನೆಗಳನ್ನು ಪ್ರಭಾವಿಸಿದಾಗ ತೃಪ್ತಿ ಉಂಟಾಗುತ್ತೆ. ನಿಮಗೆ ಒಂದು ಮಾತು ಹೇಳುತ್ತೇನೆ, ಶ್ರೀಮಠದಲ್ಲಿರೋ ಮಕ್ಕಳು ಪ್ರಸಾದ ಮಾಡಿಕೊಂಡು ಈಚೆ ಬರುತ್ತಿರುವುದನ್ನು, ಅವರ ಸಂತೋಷವನ್ನು ಕಂಡಾಗ ಇದಕ್ಕಿಂತ ಮಿಗಿಲಾದ ಕೈಲಾಸವಿಲ್ಲ ಎಂದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ನೀವು ನಮ್ಮ ಧರ್ಮಸ್ಥಳದಿಂದ ಕೆಲಸ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದು ಹೇಗೆ ಆಯಿತು ಅಂತ ಕೇಳ್ತಾನೆ. ನಮಗೆ ಅದೇ ಬೇಕಾದ ಒಂದೇ ಒಂದು ವಿಷಯ ನೀವು ಹೇಳಿ, ಯಾಕೆ ಈ ಶತ್ರುತ್ವ, ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ, ಅಷ್ಟು ಮಾತು ನನಗೆ ಹೇಳಿ, ಅಷ್ಟು ಸಾಕು. ಯಾರೂ ಹೇಳ್ತಾ ಇಲ್ಲ, ಎಲ್ಲರೂ ಬೈಯೋದಲ್ಲದೆ ಬೇರೆ ಏನು ಹೇಳ್ತಾ ಇಲ್ಲ. ನಮಗೆ ಬೇಕಾದ ಒಂದೇ, ಯಾಕೆ ಈ ರೀತಿ ನಮ್ಮ ಮೇಲೆ ದ್ವೇಷ ಆಗಿದೆ,
ಯಾಕೆ ಇದಾಗಿದೆ. ನಾವು ಯಾರನ್ನೂ ದ್ವೇಷಿಸಲಿಲ್ಲ, ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ. ಯಾರು ಹೀಯಾಳಿಸಿದರೂ ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ. ಹಾಗಿರುವಾಗ ಇದು ಯಾಕಾಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ್ವಲ್ಲೇ, ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು. ನಮ್ಮ ಧರ್ಮಸ್ಥಳದಿಂದ ಕೆಲಸ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದು ಹೇಗೆ ಆಯಿತು ಅಂತ ಕೇಳ್ತಾ ನಮಗೆ ಅದೇ ಬೇಕಾದ ನನಗೆ ಒಂದೇ ಒಂದು ವಿಷಯ ನೀವು ಹೇಳಿ, ಯಾಕೆ ಈ ಶತ್ರುತ್ವ, ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತು ನನಗೆ ಹೇಳಿ, ಅಷ್ಟು ಸಾಕು. ಯಾರೂ ಹೇಳ್ತಾ ಇಲ್ಲ, ಎಲ್ಲರೂ ಬೈಯೋದಲ್ಲದೆ ಬೇರೆ ಏನು ಹೇಳ್ತಾ ಇಲ್ಲ. ನಮಗೆ ಬೇಕಾದ ಒಂದೇ, ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ. ಈಗ ಅರ್ಧ ರಿಪೋರ್ಟ್ ಬಂದದಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡೋದಿಲ್ಲ. ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳ್ತಿದ್ರು ನಮ್ಮ ವಕೀಲರು, ಇವರೆಲ್ಲ ಮಾತಾಡಬೇಡಿ, ನೀವೇನು ಎಲ್ಲ ಸತ್ಯ ಹೊರಗೆ ಬರಲಿ. ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ರಿಂದ ನಮಗೆ ಸತ್ಯ ಹೊರಗೆ ಬಿತ್ತು ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬಿತ್ತು. ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ, ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ. ಈಗ ಅರ್ಧ ರಿಪೋರ್ಟ್ ಬಂದದಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡೋದಿಲ್ಲ. ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳ್ತಿದ್ರು ನಮ್ಮ ವಕೀಲರು, ಇವರೆಲ್ಲ ಮಾತಾಡಬೇಡಿ, ನೀವೇನು ಎಲ್ಲ ಸತ್ಯ ಹೊರಗೆ ಬರಲಿ. ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಧರ್ಮಸ್ಥಳ ವಿರುದ್ಧ ಈ ಷಡ್ಯಂತ್ರ ಏನ್ ನಡೀತಾ ಇದೆ, ಇದರ ನಂತರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಈ ತನಿಖೆ, SIT ತನಿಖೆ ಜೊತೆಯಲ್ಲಿ ಷಡ್ಯಂತ್ರ ಒಂದೊಂದಾಗೆ ಬಯಲಾಗ್ತಾ ಹೋದ ನಂತರದಲ್ಲಿ ಮೂರನೇ ಬಾರಿಗೆ ಮಾತಾಡಿರೋದು ಕಾವಂದ್ರು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ ಅಂದಿದ್ದಾರೆ. ಈ ಶತ್ರುತ್ವ, ಈ ದ್ವೇಷ ಯಾಕೆ ಅನ್ನೋದು ಗೊತ್ತಾಗಬೇಕು. ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ಅನ್ನೋದು ನನಗೆ ಗೊತ್ತಿಲ್ಲ. ಧರ್ಮಸ್ಥಳ ಕ್ಷೇತ್ರ ಬೇರೆ ಅಲ್ಲ, ಧರ್ಮಸ್ಥಳ ಊರಿನವ್ರು ಬೇರೆ ಅಲ್ಲ. ಸತ್ಯದಿಂದ ಇದ್ದೇವೆ, ಮುಂದೆಯೂ ಕೂಡ ಹಾಗೇ ಇರ್ತೇವೆ ಅಂತ ಹೇಳಿದ್ದಾರೆ. SIT ರಚನೆಯಿಂದ ಎಲ್ಲ ಸತ್ಯವೂ ಕೂಡ ಹೊರಗೆ ಬಂದಿದೆ. ನಮ್ಮ ಮೇಲೆ ನಂಬಿಕೆ ಇಟ್ಟವರಿಗೆ ನಾನು ಅಭಾರಿ ಅಂದಿದ್ದಾರೆ. ನಮ್ಮದು ಬೇರೆ, ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದರೆ ಆಯಿತು, ನಮ್ಮದು ಅನ್ನುವಂಥ ಭಾವನೆ ನಿಮ್ಮಲ್ಲಿ. ಆ ಭಾವನೆ ನಿಮ್ಮಲ್ಲಿ ಸದಾ ಇರಲಿ. ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ. ಇಷ್ಟು ಭಾಳ ಆಶ್ಚರ್ಯ ನನಗೆ. ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ, ಯಾವ ತಪ್ಪು ಮಾಡಲಿಲ್ಲ, ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು. ಭಾಳ ಜನ ಬಂದು ಕೇಳ್ತಾರೆ, ಪತ್ರಿಕಾ ಮಾಧ್ಯಮದವರು ಕೇಳಿದೆ, ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ. ಅದಕ್ಕೆ ನನಗೆ ಅದು ಒಂದೇ ಗೊತ್ತಾಗಬೇಕಾದ್ದು. ಈಗ ಬೇರೆ ಎಲ್ಲ ಗೊತ್ತಾಗಿದೆ ನನಗೆ, ಒಂದು ಗೊತ್ತಾಗಲಿಲ್ಲ, ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ. ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ, ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ. ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೆಸರು ಹೇಳ್ತಾ ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟು ಅವರಿಗೆ ಅಪಚಾರ ಆಗಬಹುದು. ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ಮೊದಲೇ, ಈಗ ಏನೋ ಸ್ವಲ್ಪ ಸ್ಥಿತಿ ಹಗುರಾಗಿದೆ. ನಾನು ಮೊನ್ನೆ ಹೇಳಿದ್ದೆ, ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ, ನೀರೆಲ್ಲ ಕೆಳಗೆ ಹರಿಲೇಬೇಕು ಅಂತ. ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ, ಕೆಳಗೆ ನೀರು ಹರಿದಿದೆ. ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು, ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ, ದೃಢವಾದ ನಂಬಿಕೆ ಇಟ್ಟು ಧರ್ಮಸ್ಥಳದಿಂದ ಕೆಲಸ ನಡೆದಿಲ್ಲ ಅಂತ ನೀವು ಈಗಾಗಲೇ ನೀವು ಸಾಕಷ್ಟು ಹೊತ್ತು ಈ ಕೆಲವು ಮಾತುಗಳನ್ನು ಕೇಳಿದ್ದೀರಿ. ನಮ್ಮ ಕ್ಷೇತ್ರದ ಭಕ್ತರು, ಕ್ಷೇತ್ರವಾಸಿಗಳು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ದೀರಿ. ನಿಮ್ಮದೇ ತೀರ್ಮಾನಗಳನ್ನು ನೀವು ಕೈಗೊಂಡಿದ್ದೀರಿ. ಹಾಗಾಗಿ ನಾನು ವಿಶೇಷವಾಗಿ ಏನು ಹೇಳಿದೆ, ಒಂದೇ ಎರಡು ಮಾತಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ. ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದೆ. ಅದೆಲ್ಲ ಅವರು ಹೇಳಿದ್ದಾರೆ, ನನ್ನನ್ನು ಹೊಗಳಿದ್ದೀರಿ, ನಮಗದು ಪ್ರಿಯವಾದುದಲ್ಲ. ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸಿದ್ದೇವೆ. ಪ್ರಪಂಚ ಇಂದು ವೇಗವಾಗಿ ಸಾಗಿದೆ. ಪ್ರಗತಿ ಭೌತಿಕ ಅನೂಹ್ಯವಾಗಿ ನಡೆದಿದೆ. ಎಷ್ಟಾಗಿಯೂ ನಿರಾಶೆ ವ್ಯಾಪಕವಾಗಿದೆ. ಸಮಸ್ಯೆಗಳಿಗೆ ಲೆಕ್ಕವಿಲ್ಲ. ಎಲ್ಲರೂ ನೆಮ್ಮದಿ ಇಲ್ಲ. ಅಸಮಾಧಾನದ ಹೊಗೆಯಾಡುತ್ತಿದೆ. ವಾತಾವರಣ ಭಯಾನಕವಾಗಿದೆ. ಭಯೋತ್ಪಾದನೆ ರಕ್ತ ವಿಜಯದಂತೆ ಬೆಳೆದಿದೆ.
ದುರಾಸೆ ದುರಾಚಾರ ದುಶ್ಚಟಗಳ ನಗ್ನ ನೃತ್ಯ ವಿಜೃಂಭಿಸುತ್ತದೆ. ಸಹವಾಸ ದೋಷ ನಿಮ್ಮನ್ನು ಬಿಟ್ಟಿಲ್ಲ, ಹೀಗಾಗಬಾರದು. ಇದು ಸಿದ್ಧಗಂಗಾ ಶ್ರೀಗಳು 108 ವರ್ಷ ಬದುಕಿದವರು ಹೇಳಿದಂಥ ಮಾತುಗಳಿವೆ. ಇದೆಲ್ಲ ನನ್ನನ್ನು ಭಾಳ ಹೊಗಳಿದ್ದೀರಿ, ಇದು ನಮಗೆ ಪ್ರಿಯವಾದದ್ದಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ಆದರೆ ಇದಕ್ಕಿಂತ ಹೆಚ್ಚು ವೇಗವಾಗಿ ನಾವೇನು ಯೋಚನೆ ಮಾಡಿದ್ದೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಕ್ಷೇತ್ರ ಪ್ರಪಂಚ ಸಾಗಿದೆ. ಅದರಿಂದ ನೀವು ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ತಳೆದ ಅಭಿಮಾನದಿಂದ ನಾನು ಸ್ವೀಕರಿಸಿದ್ದೇನೆ. ನಿಜ, ನಮಗೆ ವಯಸ್ಸಾಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದಾಗ, ನಿಮ್ಮ ಮಾತುಗಳನ್ನು ಕೇಳಿದಾಗ, ಭಾವನೆಗಳನ್ನು ಪ್ರಭಾವಿಸಿದಾಗ ತೃಪ್ತಿ ಉಂಟಾಗುತ್ತೆ. ನಿಮಗೆ ಒಂದು ಮಾತು ಹೇಳುತ್ತೇನೆ, ಶ್ರೀಮಠದಲ್ಲಿರೋ ಮಕ್ಕಳು ಪ್ರಸಾದ ಮಾಡಿಕೊಂಡು ಈಚೆ ಬರುತ್ತಿರುವುದನ್ನು, ಅವರ ಸಂತೋಷವನ್ನು ಕಂಡಾಗ ಇದಕ್ಕಿಂತ ಮಿಗಿಲಾದ ಕೈಲಾಸವಿಲ್ಲ ಎಂದುಕೊಳ್ಳುತ್ತವೆ ಅಂತ ಹೇಳಿದ್ದಾರೆ. ನೀವು ನಮ್ಮ ಧರ್ಮಸ್ಥಳದಿಂದ ಕೆಲಸ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದು ಹೇಗೆ ಆಯಿತು ಅಂತ ಕೇಳಿದ ನಾನು ನಮಗೆ ಅದೇ ಬೇಕಾದ ಒಂದೇ ಒಂದು ವಿಷಯ ನೀವು ಹೇಳಿ. ಯಾಕೆ ಈ ಶತ್ರುತ್ವ, ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತು ನನಗೆ ಹೇಳಿ, ಅಷ್ಟೇ ಸಾಕು. ಯಾರೂ ಹೇಳ್ತಾ ಇಲ್ಲ, ಎಲ್ಲರೂ ಬೈಯೋದಲ್ಲದೆ ಬೇರೆ ಏನು ಹೇಳ್ತಾ ಇಲ್ಲ. ನಮಗೆ ಬೇಕಾದ ಒಂದೇ, ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ, ಯಾಕೆ ಇದಾಗಿದೆ. ನಾವು ಯಾರನ್ನೂ ದ್ವೇಷಿಸಲಿಲ್ಲ, ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ. ಯಾರು ಹೀಯಾಳಿಸಿದ್ರು ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ. ಹಾಗಿರುವಾಗ ಇದು ಯಾಕಾಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ್ವಲ್ಲೇ. ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು. ನಮ್ಮ ಧರ್ಮಸ್ಥಳದಿಂದ ಕೆಲಸ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದು ಹೇಗೆ ಆಯಿತು ಅಂತ ಕೇಳಿದ ನಾನು ನಮಗೆ ಅದೇ ಬೇಕಾದ ಒಂದೇ ಒಂದು ವಿಷಯ ನೀವು ಹೇಳಿ. ಯಾಕೆ ಈ ಶತ್ರುತ್ವ, ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತು ನನಗೆ ಹೇಳಿ, ಅಷ್ಟೇ ಸಾಕು. ಯಾರೂ ಹೇಳ್ತಾ ಇಲ್ಲ, ಎಲ್ಲರೂ ಬೈಯೋದಲ್ಲದೆ ಬೇರೆ ಏನು ಹೇಳ್ತಾ ಇಲ್ಲ. ನಮಗೆ ಬೇಕಾದ ಒಂದೇ, ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ. ಈಗ ಅರ್ಧ ರಿಪೋರ್ಟ್ ಬಂದದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡೋದಿಲ್ಲ. ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು, ಇವರೆಲ್ಲ. ಮಾತಾಡಬೇಡಿ, ನೀವೇನು ಎಲ್ಲ ಸತ್ಯ ಹೊರಗೆ ಬರಲಿ. ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬಿತ್ತು ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬಿತ್ತು. ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ. ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ. ಈಗ ಅರ್ಧ ರಿಪೋರ್ಟ್ ಬಂದದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡೋದಿಲ್ಲ. ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು, ಇವರೆಲ್ಲ. ಮಾತಾಡಬೇಡಿ, ನೀವೇನು ಎಲ್ಲ ಸತ್ಯ ಹೊರಗೆ ಬರಲಿ. ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ